అందరికీ నమస్కారం. ಫ್ರೆಂಡ್ಸ್, ಇವತ್ತು ಮಾತ್ರ ದ ಐಕಾನಿಕ್ ಸ್ಟಾರ್ ಅಲ್ಲು ಅರ್ಜುನ್ ಪುಷ್ಪ 2 ಮೂವಿ ಡೇ 3 ಬಾಕ್ಸ್ ಆಫೀಸ್ ಕಲೆಕ್ಷನ್. ಹಂಗೆ ರ್ಯಾಂಪೇ ಬಗ್ಗೆ ನಾವು ಮಾತಾಡೋಣ. ಥರ್ಡ್ ಪಾರ್ಟ್ ಏನು ಹಿಂಟ್ ಕೊಟ್ಟಲ್ಲ ಡಾಕ್ಟರ್ ಅವರು, ಸ್ವಲ್ಪ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋ. ರೆಕಾರ್ಡ್ ಇದು ಮೂವಿ ಮಾಡ್ಲತ್ತದ, ಡೇ ಬೈ ಡೇ ಒಂದೊಂದು ಗಂಟೆದಾಗ ಇದು ಮೂವಿ ರೆಕಾರ್ಡ್ ಮುರ್ಲಿತ್ತದ. ಇವತ್ತಂತ್ರಕ ಅನ್ಪ್ರಿಡಿಕ್ಟಬಲ್ 106 ಕೋಟಿ ರೂಪೀಸ್ ಇವತ್ತು ಗಳಿಸಿದ. ನಿನ್ನೆ ಅಂತಕ ಒಂದು ಸಕ್ಸಸ್ ಇವೆಂಟ್ ಆಯಿತು. ಆ ಇವೆಂಟ್ನಲ್ಲಿ ಫಿಲ್ಮ್ ಪ್ರೊಡ್ಯೂಸರು ಆ ಟಿಕೆಟ್ ಪ್ರೈಸ್ ಏನು ಹೈ ಅದಲ್ಲ, ಮಂಡೇಲಾಸ್ ಕಡಿಮೆ ಆತ. ಈಗ ಟಿಕೆಟ್ ಪ್ರೈಸ್ ಹೈ ಇದ್ದ ಸಲಕ್ಕೆ ತೊಡೆ ಮಂದಿ ಥಿಯೇಟ್ರಿಗೆ ಬಂದಿಲ್ಲ ಇನ್ನು. ಮಂಡೇಲಾಸ್ ಟಿಕೆಟ್ ಪ್ರೈಸ್ ಕಡಿಮೆ ಐತಲ್ಲ, ಡೆಫಿನೆಟ್ಲಿ ಇನ್ನೂ ಆಡಿಯನ್ಸ್ ಬರ್ತದೆ, ಇದು ಮೂವಿ ಬರ್ತದೆ. ಯಾಕಂದ್ರೆ ಟಿಕೆಟ್ ಪ್ರೈಸ್ ಏನಿತ್ತಲ್ಲ 1200 ಅಲ್ಲಿ, 800 ಅಲ್ಲಿ, 650 ಅಲ್ಲಿ, 530 ರೂಪೀಸ್ ಅಲ್ಲಿ, 450 ರೂಪೀಸ್ ಅಲ್ಲಿ, ಈ ಥರ ಪ್ರೈಸಸ್ ಸಲಕ್ಕೆ ತೊಡೆ ಮಂದಿ ಥಿಯೇಟ್ರಿಗೆ ಇನ್ನೂ ಬಂದಿಲ್ಲ. ಮಂಡೇಲಾಸ್ ಕಡಿಮೆ ಐತಲ್ಲ, ಡೆಫಿನೆಟ್ಲಿ ನನಗೆ ಅನ್ಸೋದು ಮೂವಿ ಒಂದು ಬಿಗ್ ಕಲೆಕ್ಷನ್ ಮಾಡ್ತದೆ. ಮಂಡೇನು ಪಾಯಿಂಟ್ ನನಗೆ ಅನ್ಸ್ಲತ್ತದ. ಹಂಗೆ ಇನ್ನು 3Dದಾಗಿನ ಮೂವಿ ರಿಲೀಸ್ ಆಗಿಲ್ಲ, ನಂಬಲ್ಲಿ ಅಂತ ರಿಲೀಸ್ ಆಗಿಲ್ಲ. 3Dದಾಗ ಯಾಕೆ ರಿಲೀಸ್ ಆಗಿಲ್ಲ, ಟೆಕ್ನಿಕಲಿ ಏನೋ ಪ್ರಾಬ್ಲಮ್ ಇದ್ದಿರ್ಬೇಕು ಅಸಲಿಕ್ಕೆ 3Dದಾಗ ಇದು ಮೂವಿ ರಿಲೀಸ್ ಅಂತ ಮಾಡಿಲ್ಲ. ಬಟ್ ಮಂಡೇಲಾಸ್ ಟಿಕೆಟ್ ಪ್ರೈಸ್ ಕಡಿಮೆ ಆಯ್ತು. ಇವತ್ತು ನಾವು ಮಾತಾಡ್ಬೇಕಂದ್ರೆ 650 crore ಫಿಲ್ಮ್ ಅಂತ ಗಳಿಸಿದ. ಬಾಹುಬಲಿದೇನು ರೆಕಾರ್ಡ್ ಅದಲ್ಲ, 10 ಡೇಸ್ನಾಗೆ ಫಾಸ್ಟೆಸ್ಟ್ 1000 crore ಗಳಿಸಿದದು. ಇಲ್ಲಿ ಇನ್ನೊಂದು 2-3 ಡೇಸ್ನಾಗ ಗೊತ್ತದೆ ಇದು ಮೂವಿ ಮತ್ತೇನು ಕಲೆಕ್ಷನ್ ಇದು ಮಾಡ್ಬೋದು. ಹಂಗೆ ಸುಕುಮಾರ್ ಸರ್ ಅವರು ಪಾರ್ಟ್ 3 ಬಗ್ಗೆ ಸ್ವಲ್ಪ ಹಿಂಟ್ ನಮಗೆ ಕೊಟ್ಟಿರಲ್ಲ. ಫಸ್ಟ್ ಪಾರ್ಟ್ ಪುಷ್ಪ ರೈಸ್, ಪುಷ್ಪ ರೂಲ್, ಪುಷ್ಪ ರ್ಯಾಂಪೇಜ್. ಈಗ ಇವು ಥರ್ಡ್ ಪಾರ್ಟ್ ಒಳಗೆ ಡಾಕ್ಟರ್ ಸರ್ ಅಂತ ಹಿಂಟ್ ಕೊಟ್ಟಾರ. ಡೆಫಿನೆಟ್ಲಿ ಇದು ಮೂವಿ ಬರ್ಲಿಕ್ಕೆ ಇನ್ನೊಂದು 2-3 ವರ್ಷ ಬೇಕು. ಯಾಕಂದ್ರೆ ಸೆಕೆಂಡ್ ಪಾರ್ಟ್ ಬರ್ಲಿಕ್ಕೆ 3 ವರ್ಷ ಆಗ್ಯದ. ಅದು ಮೂವಿ ಬರ್ಲಿಕ್ಕೆ ಇನ್ನು ಬಿಗ್ ಸ್ಕೇಲ್ನಾಗ ರೆಡಿ ಮಾಡ್ಲಿಕ್ಕೆ ಅದಕ್ಕೆ ಮುಟ್ಟ ಟೈಮ್ ಆಗ್ತದ ಪಾಯಿಂಟ್ ನಮ್ಗೆ ಅನ್ಸ. ಬಟ್ ಸ್ವಲ್ಪ ಡಾಕ್ಟರ್ಸ್ ಅಂತ ಹಿಂಟ್ ಕೊಟ್ಟಾರ. ಥರ್ಡ್ ಪಾರ್ಟ್ ಒಂದು ಬೇರೆ ಲೆವೆಲ್ದಾಗೆ ಮೂವಿ ಅಂತ ಬರ್ತದೆ. ಒಂದು ಕ್ಯಾರೆಕ್ಟರ್ಗೆ ಇಂಟ್ರೊಡ್ಯೂಸ್ ಕೊಟ್ರಲ್ಲ, ಶಿಖವಾದ ಕ್ಯಾರೆಕ್ಟರ್ ಏನಿತ್ತಲ್ಲ, ಪುಷ್ಪರಾಜಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಾಗಿತ್ತು. ಈಗ ನ್ಯೂ ಕ್ಯಾರೆಕ್ಟರಲ್ಲಿ ಇಂಟ್ರೊಡ್ಯೂಸ್ ಕೊಟ್ಟ ಮೇಲೆ ಈಗ ನ್ಯೂ ಕ್ಯಾರೆಕ್ಟರ್ ಯಾರದ ಇದಕ್ಕಿಂತ ಪೆಲೆ ಒಂದು ವಿಜಯ್ ದೇವರಕೊಂಡ ಟ್ವೀಟ್ ಮಾಡಿದ್ರಲ್ಲ, ಥರ್ಡ್ ಪಾರ್ಟ್ ಬಗ್ಗೆ ಸ್ವಲ್ಪ ಹಿಂಟ್ ಕೊಟ್ಟರಲ್ಲ ಟೈಟಲ್ ಪ್ರಕಾರ. ನನಗೆ ಅನ್ಸದ ಇಲ್ಲಿ ನೆಗೆಟಿವ್ ಕ್ಯಾರೆಕ್ಟರಲ್ಲಿ ವಿಜಯ್ ದೇವರಕೊಂಡ ಇರ್ಬೋದು, ಅದು ಪಾಯಿಂಟ್ ನಮಗೆ ಅನ್ಸಲತ್ತ. ಹಂಗೆ ಮಂಡೇ ಇದು ಮೂವಿ ಏನು ರೆಕಾರ್ಡ್ ಮಾಡ್ಬೋದು. ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.